ಮೆಗಾ ಭಾರತ್ ಯೋಜನೆ ಮೆಗಾ ಭಾರತ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಇದು ಸರ್ಕಾರದಿಂದ ಎಲ್ಲಾ ಮಾನ್ಯತೆ ಪಡೆದಿದೆ. ನೋಡಿ, ನಮ್ಮ ಕಂಪನಿ GST ಇದೆ, ನೀವು ನೋಡ್ಬೋದು, AOI ಇದೆ, MOI ಇದೆ, ಅದೇ ರೀತಿ MCA ಇದೆ, ಎಲ್ಲ ಮುಂದೆ ಪ್ಯಾನ್ ಇದೆ, ಟ್ಯಾನ್ ಇದೆ, ಉದ್ಯಮ ಇದೆ, ಸರ್ಕಾರದಿಂದ ಇನ್ಕಾರ್ಪೊರೇಷನ್ ಆಗಿದೆ. ಎಲ್ಲಾ ರೀತಿಯ ಸರ್ಕಾರದ ಮಾನ್ಯತೆಗಳನ್ನು ಪಡೆದು ನಾವು ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಮೆಗಾ ಶಾಪಿ ಅಂತ ಹೇಳ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿದೀವಿ. ಅದರಲ್ಲಿ ನಮ್ಮ ಎಲ್ಲಾ ಪ್ರಾಡಕ್ಟ್ಸ್ ಸಿಗುತ್ತೆ ನಿಮಗೆ. ಬೇರೆ ಇದರಲ್ಲಿ ಯಾವ್ಯಾವ ಬುಕ್ ಮಾಡ್ಕೊಳ್ತಾ ಇದ್ದೀರಾ ಅದರ ಎಲ್ಲಾ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಿಗುತ್ತೆ. ಸಿಗುತ್ತೆ, ಬಟ್ ನಾವು ನಮ್ಮಲ್ಲಿ ಯಾಕೆ ತಗೋಬೇಕು ನೀವೆಲ್ಲ? ಈಗ ಅಮೆಜಾನ್, ಫ್ಲಿಪ್ಕಾರ್ಟ್ ಅದೆಲ್ಲ ನೀವು ಪರ್ಚೇಸ್ ಮಾಡಿದ್ರೆ 50%, 60%, 30%, 20% ಬೇರೆ ಬೇರೆ ರೀತಿಯಾದಂತಹ ಕೂಪನ್ಗಳು ಸಿಗ್ತವೆ. ಈಗ ನಾವು ಮಾಡ್ಬಿಟ್ಟು ನಮ್ಮಲ್ಲಿ ಮಾಡಿ ಅಂದ್ರೆ ನೀವು ಯಾರು ತಗೊಳ್ತೀರಾ? ಯಾರು ತಗೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ನಮ್ಮೂರಲ್ಲೇ 2 ಅಂಗಡಿ ಇಟ್ಕೊಳ್ಳೋಣ, A1, B1. A ಅಂಗಡಿಯಲ್ಲಿ ಹೋಮ್ ಅಪ್ಲಯನ್ಸ್ ಇದೆ, 10% ಡಿಸ್ಕೌಂಟ್. B ಅಂಗಡಿಯಲ್ಲಿ 30% ಡಿಸ್ಕೌಂಟ್. ತಾವೆಲ್ಲ ಎಲ್ಲಿ ಹೋಗ್ತೀರಾ? 30% ಡಿಸ್ಕೌಂಟ್ ಇರೋ ಕಡೆ ಹೋಗ್ತೀರಾ. ಹಂಗೇನೆ ನಾವು ಸಹ ನಮ್ಮಲ್ಲಿ ಬರುವಂತ ಗ್ರಾಹಕರಿಗೆ ನಾವು ಒಂದು ಆಫರ್ ಕೊಟ್ಟಿದ್ದೀವಿ. ಯಾವ ತರ ಆಫರ್ ಅಂದ್ರೆ, ನೋಡಿ, ಯಾಕೆ ಈ ಆಫರ್ ಕೊಟ್ಟಿದ್ದೀವಿ? ನೀವು ಈ ತರ ಎಲ್ಲ ಆಫರ್ ಕೊಟ್ಟು ಲಾಸ್ ಆಗ್ಬಿಡ್ತೀರಾ, ಮತ್ತೆ ಕಂಪನಿ ಹೋಗ್ಬಿಡುತ್ತೆ, ಯಾಕೆ ಗ್ಯಾರಂಟಿ ಅನ್ನೋದಕ್ಕೆ ನಾನು ಉದಾಹರಣೆ ಹೇಳ್ತೀನಿ. ಏನಪ್ಪ ಅಂದ್ರೆ, ನಾವು ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ನಾವು ಕೆಲವು ಕಂಪನಿಗಳ ಜೊತೆ ಟೈ ಅಪ್ ಆಗಿರ್ತೀವಿ. ಈ ಹೋಮ್ ಅಪ್ಲಯನ್ಸ್ ನಾವೇ ಇನ್ ಫ್ಯೂಚರ್ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಇದ್ದೀವಿ, ಕೆಲವು ಕಂಪನಿಗಳ ಜೊತೆ ಟೈ ಅಪ್ ಆಗಿರ್ತೀವಿ. ನಮಗೆ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು 70-80% ಎಲ್ಲ ಸಿಗುತ್ತೆ. ಇನ್ನ 20-30% ನಮ್ಗೆ ಇನ್ಕಮ್ ಇರುತ್ತೆ. ಆ 20-30% ಇನ್ಕಮ್ ಅಲ್ಲಿ ನಾವೇ ನಮ್ಮ ಕಂಪನಿ ಬೆಳೆಯೋದು ಅಲ್ದಿರ, ನಮ್ಮ ಗ್ರಾಹಕರಿಗೆ, ಯಾರೆಲ್ಲ ನಮ್ಮ ಗ್ರಾಹಕರಿದ್ದೀರಾ ಅವ್ರಿಗೆ ಒಂದು 10%, ಜಾಸ್ತಿ ಇಲ್ಲ 10% ಮಾಡಿದ್ರೆ ಇಷ್ಟೆಲ್ಲ ಕೊಡ್ತಾ ಇದೆ. 10% ಅಲ್ಲಿ ತಿಂಗಳ ಬಂಪರ್ ಪ್ರೈಸ್ ಇಟ್ಟಿದ್ದೀವಿ. ಇದೊಂದು ಮೆಗಾ ಸೇವಿಂಗ್ ಪ್ಲಾನ್ ತರ. ತಾವು ನಮ್ಮ ಕಂಪನಿಯಲ್ಲಿ ಕೂಪನ್ ಸಿಗುತ್ತೆ. ತಾವು ತಿಂಗಳ ನಮ್ಮ ಕಂಪನಿಯಲ್ಲಿ 1000 ರೂಪಾಯಿ ಕೊಟ್ಟು ಕೂಪನ್ ಬೈ ಮಾಡಿದ್ರೆ ನೀವು ನಮ್ಮ ಕಂಪನಿಗೆ ಸೇವ್ ಮಾಡ್ಕೊಂಡಿರ್ತೀರಾ ನೀವು ಕಂಪನಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಎಲ್ಲರ ಮನೆಯಲ್ಲೂ ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಟಿವಿ ಎಲ್ಲರದು ಇರುತ್ತೆ. ಕೆಲವರೆಲ್ಲ ಕ್ಯಾಶ್ ಗೆ ತಗೊಂಡಿದ್ದೀರಾ, ಕೆಲವರೆಲ್ಲ ಇನ್ನ ಇರಲ್ಲ, ಕೆಲವರು ಫೈನಾನ್ಸ್ ಅಲ್ಲಿ ತಗೊಂಡಿದ್ದಾರೆ. ಫೈನಾನ್ಸ್ ಅಲ್ಲಿ ತಗೊಂಡಿರೋರು 10,000 ಡೌನ್ ಪೇಮೆಂಟ್ ಕಟ್ಟಬೇಕು, ಮತ್ತೆ ತಿಂಗಳ ಕಟ್ಕೊಂಡು ಹೋಗ್ಬೇಕು. ಅದೇ ನಾವು 1 ತಿಂಗಳು 2 ತಿಂಗಳು ಯಾರು ಪರ್ಫೆಕ್ಟ್ ಆಗಿ ಕಟ್ಟಕ್ ಆಗಲ್ಲ. 1 ತಿಂಗಳು 2 ತಿಂಗಳು ನಾವು ಡಿಲೇ ಮಾಡಿದೀವಿ ಅಂದ್ರೆ ಅವ್ರು ಚೆನ್ನಾಗಿ ಹಾಕಿ ಇಂಟ್ರೆಸ್ಟ್ ಹಾಕಿ ರುಬ್ಬಿ ನಮ್ ಲೆಕ್ಕ ಹೇಳಿದ್ದಾರೆ. ಆ ತರ ಆದ್ರೆ ನಾವು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ವಿ. ಏನು ಅಂದ್ರೆ, ನಮ್ಮಲ್ಲಿ ತಿಂಗಳ 1000 ರೂಪಾಯಿ ನಮ್ಮಲ್ಲಿ ಸೇವ್ ಮಾಡ್ಕೊಳ್ಳೋದು. ಈಗ 1000 ರೂಪಾಯಿ ನಿಮ್ಮಲ್ಲಿ ಇರುತ್ತೆ. ಈ 1000 ರೂಪಾಯಿ ಇಲ್ಲ, ನಾವು 24 ತಿಂಗಳು ಅಸೋವೆಲ್ಲ ಇಟ್ಕೊಂಡಿರ್ತೀವಿ, ಇಲ್ಲ ಬ್ಯಾಂಕ್ ಅಲ್ಲಿ ಇಟ್ಕೊಂಡಿರ್ತೀವಿ ಅಂತ ಇರುತ್ತಾ? ಯಾರ ಹತ್ರ ಇರಲ್ಲ. ಖರ್ಚು ಮಾಡ್ಬಿಡ್ತೀವಿ, ಯಾವ್ದೋ ಒಂದು ರೀತಿ ಖರ್ಚು ಮಾಡ್ಬಿಡ್ತೀವಿ. ಆ 1000 ರೂಪಾಯಿ ಇವಾಗ ಇದೆ ಅಂದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಖಾಲಿ ಆಗ್ಬಿಡುತ್ತೆ. ಒಂದು ಹೋಟೆಲ್ ಹೋದ್ರೆ 1000 ರೂಪಾಯಿ ಬೇಕು, ಸಾಯಂಕಾಲ ಎಲ್ಲಾದ್ರೂ ಕೂತ್ಕೊಂಡ್ರೆ 1000 ರೂಪಾಯಿ ಬೇಕು. ಖರ್ಚಾಗುತ್ತೆ. ಅದರಿಂದ ನೀವು ನಮ್ಮ ಕಂಪನಿಯಲ್ಲಿ ಸೇವಿಂಗ್ ಪ್ಲಾನ್ ಮಾಡಿದೀವಿ, ಸ್ಮಾಲ್ ಸೇವಿಂಗ್ ಪ್ಲಾನ್ 1000 ರೂಪೀಸ್ ಕೊಟ್ಟು ನೀವು ಕೂಪನ್ ಪೇ ಮಾಡ್ಕೊಂಡ್ರೆ ನಿಮ್ಗೆ ಇವೆಲ್ಲ ಆಫರ್ಗಳು ಸಿಗ್ತವೆ. ಏನ್ ಆಫರ್ ಅಂದ್ರೆ, ನೋಡಿ, ಮೊದಲನೇ ತಿಂಗಳು ಮಹೀಂದ್ರ ಕಾರ್ ಇದ್ದೀವಿ. ಮೊದಲನೇ ತಿಂಗಳು ಈಗ ಎಲ್ರಿಗೂ ಕಾರ್ ಅಂದ್ರೆ ಆಸೆ ಇದ್ದೇ ಇರುತ್ತೆ. ಕೆಲವೊಂದ್ರ ಇರ್ಬೋದು, ಕೆಲವೊಂದ್ರ ಇದ್ದೇ ಇರ್ಬೋದು. ನನಗೂ ಸಹ ಆಸೆ ಇದೆ, ನಾನು ಕಾರಲ್ಲಿ ಓಡಾಡ್ಬೇಕು ಅಂತ. ಎಲ್ಲರೂ ತಗೊಳಕ್ ಆಗಲ್ಲ, ಯಾರು ತಗೊಳಕ್ ಆಗಲ್ಲ. ಕೆಲವು ತಗೋಬಹುದು, ಫೈನಾನ್ಸ್ ತಗೋಬಹುದು. ಬಟ್ ನಮ್ಮಲ್ಲಿ 1000 ರೂಪಾಯಿ ಕಟ್ಟಿದ್ರೆ ಕಾರ್ ಕೊಡ್ತೀವಿ. ಯಾವ ತರ ಅಂದ್ರೆ, ಈ 1000 ರೂಪಾಯಿ ಕೊಟ್ಟು ಕೂಪನ್ ಪೇ ಮಾಡಿರ್ತೀರಲ್ಲ, ಅವ್ರದ್ದೆಲ್ಲ ತಿಂಗಳ ಇದೇ ತರನೇ ನಾವು ಕಾರ್ಯಕ್ರಮ ಮಾಡಿ, ರಾಯಲ್ಟಿ ಪ್ರೋಗ್ರಾಮ್ ಮಾಡಿ, ನಮ್ಮಲ್ಲಿ ಡ್ರಾ ತರ ಮಾಡ್ತೀವಿ. ಡ್ರಾ ಮಾಡ್ಬಿಟ್ಟು ಎಷ್ಟು ಜನ ಆಗಿರ್ತಾರೆ, ಇದೇ ತರ ಗಣ್ಯರ ಮುಖಾಂತರ ಬಂದಿರ್ತಕ್ಕಂಥ ನಮ್ಮ ಸಾರ್ವಜನಿಕರ ಮುಖಾಂತರನೇ ಪಾರದರ್ಶಕವಾಗಿ ಎಲ್ಲ ಲೈವ್ ಯೂಟ್ಯೂಬ್ ಮುಖಾಂತರ ತಾವೆಲ್ಲೇ ಇದ್ರು ಮೆಗಾ ಭಾರತ್ ಯೂಟ್ಯೂಬ್ ಚಾನಲ್ ಇರುತ್ತೆ, ಅಲ್ಲಿಂದ ನೋಡ್ಕೋಬಹುದು. ಈ ತರ ಎಲ್ಲ ಕಾಯಕರಾಗಿ ಮಹೀಂದ್ರ ಕಾರ್ ಒಂದು ಬಂಪರ್ ಬಹುಮಾನ ಸೇರಿ, ಅದು ಯಾರು ಬಂದ್ರೆ ಅವರಿಗೆ ಬಂಪರ್ ಬಹುಮಾನ.
ಅವರ ಕನಸು ಮಾಡ್ಕೋಬಹುದು. ಓಕೆನಾ? ಮತ್ತೆ ಇದಾದ ಮೇಲೆ 24 ತಿಂಗಳು ನಾವು 24,000 ರೂಪಾಯಿ ತಮ್ಮಲ್ಲಿ ಸೇವ್ ಮಾಡಿದೀವಿ. ನಮ್ಗೆ ಯಾವ್ದು ಬಂದಿಲ್ಲ ಸರ್, ನಮ್ಗೇನು ಅಮೌಂಟ್ ಕೊಡ್ತೀರಾ ರಿಟರ್ನ್? ಎಲ್ರಿಗೂ ಕಾಡುವಂತ ಕಟ್ಟ ಕಡೆಯ ಪ್ರಶ್ನೆ, ಏನ್ ಕೊಡ್ತೀರಾ? ಹೌದು, ಅಮೌಂಟ್ಗೆ ಅಮೌಂಟ್ ಕೊಡಲ್ಲ. ಅಮೌಂಟ್ಗೆ ಅಮೌಂಟ್ ಕೊಟ್ರೆ ಈಗಾಗಲೇ ಸುಮಾರು ಈ ತರದ ಕೆಲವು ಬೇರೆ ಬೇರೆ ಎಲ್ಲ ಮಾಡಿ ಎಲ್ಲ ಲಾಸ್ ಆಗಿ ಊರು ಇದಾವೆ. ಯಾಕಂದ್ರೆ ಅಮೌಂಟ್ ಕೊಡ್ಬೇಕಂದ್ರೆ ನಾವು ಅದ್ರಲ್ಲಿ ಬೇರೆ ಏನಾದ್ರು ಅಸೆಟ್ಸ್ ಮಾಡ್ಬೇಕಾಗುತ್ತೆ. ಅಸೆಟ್ಸ್ ಮಾಡಿದಾಗ ಅವು ಏನೋ ಬೇರೆ ಹೆಚ್ಚು ಕಮ್ಮಿ ಆಗಿ ನಾವು ಯಾವನ್ನು ಕೊಡಕ್ಕಾಗ್ತಿಲ್ಲ, ಬಿಡ್ಬೇಕಾಗುತ್ತೆ. ಸೊ ಹಾಗಾಗಿ ನಮ್ದು ಮೂಲತಃ ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ ಆಗಿರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ 24,000 ಕಟ್ಟಿದ್ದೀರಾ, ಕಂಪನಿ ಕಡೆಯಿಂದ 10% ಹ್ಯಾಡ್ ಆನ್ ಮಾಡಿ, ಕಂಪನಿ ಕಡೆಯಿಂದ 10% ಹ್ಯಾಡ್ ಆನ್ ಮಾಡಿ ಹೋಮ್ ಅಪ್ಲೈನ್ಸ್ ಕೊಡ್ತೀವಿ. ಡಿಸ್ಪ್ಲೇ ಆಗ್ತಾ ಇದೆ, ತಾವು ನೋಡ್ಬೋದು. 24,000ಕ್ಕೆ 10% ಹ್ಯಾಡ್ ಆನ್ ಮಾಡಿ 26,000 ವರ್ತೆಬಲ್. ಅಂದ್ರೆ ಅದು ನೀವು ತಗೋಬೇಕಾದ್ರೆ 50,000 ರೂಪಾಯಿ ಆಗ್ಲಿ 30,000 ರೂಪಾಯಿ ಆಗ್ಲಿ ಶಾಪ್ ಅಲ್ಲಿ, ನಮ್ಮಲ್ಲಿ ಬರೀ 24,000 ರೂಪಾಯಿ ಕಟ್ಟಿರ್ತೀರಾ. ನೀವು ಯಾವ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ನಿಮ್ಮ ಮನೆ ತಲುಪಿಸ್ತೀವಿ.